ಅದನ್ನು ಮಿಶ್ರಿತ ಮಾಡಿದ್ದನ್ನು ಹಾ. ಅದನ್ನು ತಿಂದು ಇಷ್ಟು ಒಳ್ಳೆ ಬೆಳೆದಿದೆ. ನಾನು ಜಾಸ್ತಿ ಅದಕ್ಕೆ ಭತ್ತ ಅದೆಲ್ಲ ಹಾಕುದಿಲ್ಲ. ನಮ್ಮ ನೈಸರ್ಗಿಕವಾಗಿ ಏನ್ ಸಿಗ್ತದೆ ಅದನ್ನ ಹಾಕೋದು. ನೋಡಿ ಇಲ್ಲಿ ನೋಡಿ, ಇದರಲ್ಲಿ ನೋಡಿ ಅಕ್ಕಿ ಕಾಳಿದೆ, ಅದೇ ರೀತಿ ತರಕಾರಿ ಇದೆ. ನನಗೆ ಇವರನ್ನು ನೋಡುವಾಗ ನಮ್ಮ ಯೇಸು ಕ್ರಿಸ್ತರ ತಂದೆ ಮರಿಯಮ್ಮರ ಪತಿ ಸಂತ ಜೋಸೆಫರ ನೆನಪಾಗ್ತದೆ. ಅವರೊಬ್ಬ ಬಡಗಿಯಾಗಿ ಜೀವಿಸಿದವರು. ಎಷ್ಟು ಸಣ್ಣದಾಗಿರುವಂತ ಮೊಲದ ಮರಿ ನೋಡಿ, ಇದಕ್ಕಿಂತ ಸಣ್ಣದಿರ್ತದಂತಲ್ಲ. ಹೌದೌದು, ತುಂಬಾ ಸಣ್ಣ ಬೆರಳಿನಷ್ಟು ಇರ್ತದೆ. ಹೌದೌದು, ಅದಕ್ಕೆ ಕ್ಲೀನ್ ಇದೆ ಅಲ್ಲ. ಹೌದು. ಮೇಕೆ ಸಾಕುವವರು ಅಥವಾ ಕೋಳಿ ಸಾಕಬಹುದು. ಮೊಲವನ್ನು ಈ ರೀತಿ ಮಾಡಿ ಸಾಕಿ ಅದನ್ನು ಒಳಗೆ ಬಿಡಬಹುದು. ಆಗ ಮಾತ್ರ ಈ ತಂತಿಯಲ್ಲಿ ಮಾತ್ರ ಇದು ಕಬ್ಬಿಣದ ಮೆಶ್ ಹಾಕಿದ್ರೆ ಮೊಲವನ್ನು ಸಾಕಿ. ಇದು ಬಣ್ಣ ಬದಲಾಗ್ತಾ ಇರ್ತದೆ, ಒಂದೇ ಬಣ್ಣ ಇಲ್ಲ. ನೋಡಿ ಇದನ್ನೀಗ ಈಗ ಮುಟ್ಟಿದ್ರೆ ಅಲ್ಲಿ ಕೆಂಪಿದ್ದು ನೋಡಿ ಅಲ್ಲಿ ನೇರಳೆಗೆ ಹೋಗ್ತದೆ. ಇಲ್ಲ ನಾವು ಬಿಟ್ರೆ ಅದು ಬೇರೆ ಬಣ್ಣ ಬರ್ತದೆ. ಮತ್ತೆ ಅದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಮಂಜೊಟ್ಟಿಯ ಪಕ್ಕದಲ್ಲಿದ್ದೇನೆ. ನಿಮಗೆ ಈ ಸೀನ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಕಾಣುತ್ತೆ, ನಾನೊಂದು ಚರ್ಚಿನ ಆವರಣದಲ್ಲಿದೆ ಅಂತೇಳಿ. ಕಳೆದ ಒಂದು ವಾರದ ಹಿಂದೆ ಬಂಟ್ವಾಳ ತಾಲೂಕಿನ ನಯನಾಡಲ್ಲಿ ಅನಿಲ್ ಲೋಬ್ ಅಂತೇಳಿ ಫಾದರ್ ಅವರು ಅತ್ಯುತ್ತಮವಾಗಿ ಒಂದು ಅಣಬೆ ಕೃಷಿಯನ್ನು ಮಾಡಿದರು. ಆ ಕಂಟೆಂಟನ್ನು ನಾನು ನಮ್ಮ ಚಾನಲ್ ಪ್ರಸಾರ ಮಾಡಿದ ಮೇಲೆ ನಮ್ಮ ಸ್ನೇಹಿತರು ವಲೇರಿಯನ್ ಅವರು ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಇಲ್ಲೇ ಪಕ್ಕದಲ್ಲಿ ಮಂಜೋಟಿಂದ ಒಂದು ಚರ್ಚ್ ಇದೆ, ಅಲ್ಲಿ ಫಾದರ್ ಅವರು ಅತ್ಯುತ್ತಮವಾಗಿರುವಂಥ ಕೃಷಿಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಹೇಳಿದರು. ಅದಕ್ಕೋಸ್ಕರ ನಾನು ಆ ಕಂಟೆಂಟನ್ನು ತೋರಿಸ್ಬೇಕು ಅಂತೇಳಿ ಬಂದಿರುವಂಥದ್ದು. ಇವರೆಲ್ಲರೂ ಕೂಡ ಧಾರ್ಮಿಕವಾಗಿ ತುಂಬ ಬ್ಯುಸಿ ಇರುವಂಥ ವ್ಯಕ್ತಿಗಳು. ಅಂಥದ್ರಲ್ಲಿ ಜನರಿಗೆ ಒಂದು ಸಹಜವಾಗಿ ಅವೇರ್ನೆಸ್ ಆಗುವ ಕಾರಣಕ್ಕೋಸ್ಕರ ದೊಡ್ಡ ದೊಡ್ಡ ಜನರು ಈ ರೀತಿ ವಿಷಯಗಳನ್ನು ಹೇಳಿದಾಗ ಹೆಚ್ಚೆಚ್ಚು ಜನರಿಗೆ ಮುಟ್ಟತ್ತೆ. ಆ ಕಾರಣಕ್ಕೋಸ್ಕರ ನಾನಿವತ್ತು ಈ ಚರ್ಚೆಗೆ ಬಂದಿದ್ದೇನೆ. ಇಲ್ಲಿ ಒಂದು 2 ಕಂಟೆಂಟ್ ಅನ್ನು ತೋರಿಸ್ತೇನೆ. ಅದರಲ್ಲಿ ಮೊದಲ ಕಂಟೆಂಟ್ ಇರುವಂಥದ್ದು, ತುಂಬಾ ಜನರು ಮಾತಾಡ್ತಾರೆ ಬೇರೆ ಬೇರೆ ಕೆಲವು ದೇಶಗಳ ಬಗ್ಗೆ ಎಲ್ಲ. ಅಂದ್ರೆ ಅಲ್ಲಿ ಸಹಜವಾಗಿ ಈ ಕೋಳಿಗಳನ್ನು ಸಾಕುವಂಥದ್ದು ಹೇಗೆ ಅನ್ನುವಂಥ ಬೇರೆ ಬೇರೆ ಕಂಟೆಂಟ್ಗಳನ್ನು ನೋಡಿದ್ದೆ. ಅಂತ ಒಂದು ಕಂಟೆಂಟ್ನ ಒಂದು ಸಣ್ಣ ಪಾರ್ಟ್ ಅನ್ನು ಇಲ್ಲಿ ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ. ಅದರ ಜೊತೆ ಇಲ್ಲಿ ಮೊಲವನ್ನು ಕೂಡ ಸಾಕಿದ್ದಾರೆ. ಇದು ಬೇರೆ ಯಾವುದೋ ಗೂಡನ್ನು ಕಟ್ಟಿ ಸಾಕೋದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುವಂಥ ಸಿಸ್ಟಮ್. ಇದರ ಬಗ್ಗೆ ಫಾದರ್ ಅವ್ರ ಜೊತೆ ಮಾತುಕತೆ ಮಾಡ್ತಾ ನಿಮಗೆ ಈ ಕೋಳಿ ಸಾಕಣೆಯ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ನಮ್ಮ ಜೊತೆ ಫಾದರ್ ಪೌಲ್ ಸೆಬಾಸ್ಟಿನ್ ಡಿಸೋಜ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ. ನಿಮ್ಮ ಊರಿಗೆ ಮೊನ್ನೆ ಹೋಗಿದ್ದೆ. ಹೌದು, ನಯನಾಡಲ್ಲ? ಹೌದು ಹೌದು. ಅಲ್ಲಿ ನಮ್ಮ ಅನಿಲ್ ಅದ್ಭುತವಾಗಿ ಒಂದು ಕೃಷಿಯನ್ನು ಮಾಡಿದ್ದಾರೆ. ಯಾವತ್ತು ಕೂಡ ಈ ಹೊಸ ಹೊಸ ಸಂಗತಿಗಳು ತಿಳಿಯುವಂಥದ್ದು ಒಂದು ಕಡೆದ್ದು ಚರ್ಚೆ ಆದಾಗ, ಈಗ ನಮ್ಮ ವಲೇರಿಯನ್ ಅವರು ಹೇಳಿದ್ರು ಇಲ್ಲೊಂದು ಈ ರೀತಿ ಒಂದು ಪ್ರಯೋಗ ಮಾಡ್ತಿದ್ದಾರೆ ಅಂತ. ಈ ಪ್ರಯೋಗಗಳನ್ನು ನಿಮ್ಮಂತವ್ರು ಮಾಡಿರೋದಕ್ಕೊಂದು ಮಹತ್ವ ಇರ್ತದೆ. ಯಾಕಂದ್ರೆ ಪ್ರತಿನಿತ್ಯ ನೀವು ಜನರಿಗೆ ಒಳ್ಳೇದನ್ನು ತಿಳಿಸ್ತಾ ಹೋಗ್ತೀವಿ. ಹೌದು. ಹಾಗೆ ಈ ಹವ್ಯಾಸ ಎಷ್ಟು ವರ್ಷದಿಂದ ಪ್ರಾರಂಭ ಆಗಿದೆ ಸರ್? ಇದು ನಮ್ಮ ಕುಟುಂಬದಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರು ಪ್ರಾಣಿ ಪಕ್ಷಿ ಸಾಕುವಂತದ್ದು, ಜೇನು ಕೃಷಿ ಆ ಸಮಯದಲ್ಲಿ ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇರುವಂತದ್ದು. ಇದು ಬೆಳೀತಾ ಬಂತು. ಅದೇ ರೀತಿ ನಾನು ಧರ್ಮಗುರು ಆದ್ಮೇಲೂ ನಾನು ಲಾ ಮಾಡ್ಲಿಕ್ಕೆ ಅಂತ ಸುಳ್ಳೆ ಚರ್ಚಲ್ಲಿ ಇದ್ದೆ. ಅಲ್ಲಿ ಒಂದು ಸಾಧಾರಣ 2,000 ಮಕ್ಕಳು, ಚರ್ಚ್ ಎಲ್ಲ ಕ್ಯಾಂಪಸ್ ಅಲ್ಲಿ ದೊಡ್ಡೊಂದು ಝೂ ತರಾನೇ ಮಾಡಿದ್ದೆ. ಆ ಸಮಯದಲ್ಲಿ ಉದಯವಾಣಿಯಲ್ಲಿ ಒಂದು ಅಂಕನ ಬಂದಿತ್ತು, ಒಂದು ಕ್ಯಾಪ್ಷನ್ ಹಾಕಿ ಬಂದಿತ್ತು. ಆ ರೀತಿ ಅಲ್ಲಿಯೂ ಆಗಿತ್ತು. ಒಂದು 250-300 ಮೊಲ ಸಾಕಿದ್ದೆ, ವಿವಿಧ ರೀತಿಯ ಪ್ರಾಣಿ ಪಕ್ಷಿಯನ್ನು ಸಾಕಿದ್ದೆ. ಅಲ್ಲಿ ಮೀನು ಸಾಕಾಣಿಕೆ ಅಂದ್ರೆ ಅಕ್ವೇರಿಯಂ ಮೀನೆಲ್ಲ ಮಾಡ್ತಾ ಇದ್ದೆ. ಮತ್ತೆ ಅಲ್ಲಿಂದ ನಾನು ಟ್ರಾನ್ಸ್ಫರ್ ಆದ್ಮೇಲೆ ಅಲ್ಲಿ ಸ್ವಲ್ಪ ಕಡಿತಗೊಳಿಸಿದ್ದು. ಮತ್ತೆ ಮಂಗಳೂರಲ್ಲಿ ನಾನು ಲಾಯರ್ ಆಗಿ ಕೆಲಸ ಮಾಡ್ತಿದ್ದೆ, LLB ಮಾಡಿದ್ದೇನೆ. ಹಾಗಾಗಿ ಮಂಗಳೂರಿಗೆ ಹೋದ್ಮೇಲೆ ಸ್ವಲ್ಪ ಕಡಿತಗೊಳಿಸಿದೆ ಈ ಹವ್ಯಾಸವನ್ನು. ಈಗ ಇಲ್ಲಿ ಬಂದ ಮೇಲೆ ನನ್ಗೆ ಪುನಃ ಪ್ರೇರಣೆ ಸಿಕ್ಕಿತ್ತು, ಇಲ್ಲಿ ನನ್ಗೆ ಅವಕಾಶ ಸಿಕ್ಕಿತ್ತು. ಹಾಗಾಗಿ ಕೆಲವೆಲ್ಲ ನಿಮ್ಗೆ ಬೇಕಾದ ವಾತಾವರಣ ಇಲ್ಲಿದೆ. ಅದೆಲ್ಲ ಅತ್ಯಂತ ಒಂದು ವಿಶೇಷ ಅಂತ. ಅದೇ ಸರ್, ಪಕ್ಕದಲ್ಲಿ ಗಡಾಯಿಕಲ್, ಒಂದು ದಟ್ಟ ಕಾಡು, ಗುಡ್ಡಗಾಡು ಪ್ರದೇಶ ಆದಿದ್ದರಿಂದ ಅವಕಾಶ ಉಂಟು. ಯಾವುದೇ ಹೈನುಗಾರಿಕೆ ಕೃಷಿ ಮಾಡ್ಬೇಕಾದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಪ್ರಾಣಿಗಳ ಮೇಲೆ ಹಾಕ್ಬೇಕು, ಬಿಲ್ಡಿಂಗ್ ಗಳ ಮೇಲೆ ಅಲ್ಲ ಅಂತ. ಅದಕ್ಕೆ ಒಂದು ಉದಾಹರಣೆಯಾಗಿ ನೀವು ಇದನ್ನು ಫಾರ್ಮೇಟ್ ಮಾಡಿದ್ರಿ. ಚರ್ಚಿನ ಪಕ್ಕದಲ್ಲೇ ಇದೆ ಸರ್. ಇದು ಅಂದ್ರೆ ನನ್ನ ಹತ್ರ ಈಗ ಇಲ್ಲಿ ನಿಮ್ಗೆ ಈಗ ತೋರಿಸ್ತೇನೆ. ಟರ್ಕಿ ಇದೆ, ಒಂದು 7 ಟರ್ಕಿ ಇದೆ, ಈಗ ಬೆಳಿತಾ ಉಂಟು. ಅದೇ ರೀತಿ ನಮ್ಮ ನಾಟಿ ಕೋಳಿ ಇದೆ, ಹೆಂಟೆ ಇದೆ, ಅದೇ ರೀತಿ ಹುಂಜ ಇದೆ, ಅದೇ ರೀತಿ ಮರಿಗಳಿವೆ. ಅಂದ್ರೆ ನಾನು ಏನೆಲ್ಲ ಇಲ್ಲಿ ಬಲೆ ಕಾಣ್ತಾ ಉಂಟು ಅದೆಲ್ಲ ನಾನು ಬಂದರ್ ಅಲ್ಲಿಂದ ನಾನು ತಂದದ್ದು. ನಾನು ಜಾಸ್ತಿ ಏನು ಖರ್ಚು ಮಾಡ್ಲಿಲ್ಲ ಅದಕ್ಕೆ. ವಿನಿಯೋಗ ಸ್ವಲ್ಪ, ಆದ್ರೆ ಅದರಿಂದ ಉತ್ತಮ ರೀತಿಯಲ್ಲಿ
ಇದನ್ನು ನಮ್ಮ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಮತ್ತೆ ಬೇರೆಯವರಿಗೆ ಪ್ರೇರಣೆ ಆಗ್ಬೇಕಂತ ನನ್ನ ಆಸೆ. ಹಾ. ಅದರಿಂದ ಇದಕ್ಕೆ ಒಂದೂವರೆ ಸಾವಿರ ನಾನು ಖರ್ಚು ಮಾಡಿದ್ದೇನೆ. ಮತ್ತೆ ನಾನೇ ಕೆಲಸ ಮಾಡಿದ್ದು, ಹಾ. ಒಬ್ಬರ ಸಹಾಯ ತಕೊಂಡು ನಾನೇ ಕೆಲಸವನ್ನು ಮಾಡಿದ್ದು. ಆದ್ದರಿಂದ ನಾನು ಯಾರಿಗೂ ದುಡ್ಡು ಕೊಟ್ಟು ಅಥವಾ ಸಂಬಳ ಕೊಟ್ಟು ಈ ಕೆಲಸ ಮಾಡ್ಲಿಲ್ಲ. ಇಲ್ಲದ್ರೆ ಒಂದು ಫಾರ್ಮ್ ಮಾಡ್ಬೇಕಾದ್ರೆ ತುಂಬಾ ಖರ್ಚುಂಟು, ಲಕ್ಷಾಂತರ ಖರ್ಚುಂಟು ಈಗಿನ ಸಮಯದಲ್ಲಿ. ಆದುದರಿಂದ ನಾನೇ ಮಾಡಿದ್ದೇನೆ, ಇಷ್ಟು ದೊಡ್ಡದಾಗಿ ಮಾಡಿದ್ದೇನೆ. ಇದರಲ್ಲಿ 2 ಮರ ಇದೆ, ಒಂದು ಚಿಕ್ಕು ಮರ ಮತ್ತೆ ಒಂದು ನಮ್ಮ ಈ ನೇರಳೆ ಮರ, ಜಂಬ ನೇರಳೆ ಅಂತ ಹೇಳಿದ್ರೆ ಅದರ ಮರ ಉಂಟು. ಆದುದರಿಂದ ಅದರಲ್ಲಿ ಏನು ಫಲ ಆಗ್ತದೆ ನಾನು ತೆಗಿತೇನೆ. ನಾನು ಜಾಸ್ತಿ ಅದನ್ನು ನಾವು ತೆಗೆಯುದಿಲ್ಲ, ಅದರಲ್ಲಿ ಬಿಡ್ತೇನೆ. ಈ ನಮ್ಮ ಕೋಳಿಗಳು ಅದನ್ನೇ ಕುಕ್ಕಿ ತಿಂದು ಬಾರಿ ಸಂತೋಷದಲ್ಲಿದೆ. ಈಗ ಇದರಲ್ಲಿ ಒಟ್ಟು ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಇದೆ? ಇದಕ್ಕೆ ಒಂದು ಡೋರ್ ನಾನೇ ಮಾಡಿದ್ದು, ನಾನೇ ಕಾರ್ಪೆಂಟ್ರಿ ವರ್ಕ್ ನಂದಿದ್ದು, ಕಚೇರಿ ಕೆಲಸ. ಅದು ನನ್ಗೆ ಇಂಟ್ರೆಸ್ಟ್ ಉಂಟು, ವೆಲ್ಡಿಂಗ್ ಮಾಡ್ತೇನೆ, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಕಾರ್ಪೆಂಟ್ರಿ ಅದೆಲ್ಲ, ಅಂದ್ರೆ ಎಲ್ಲ ಕೆಲಸ ಮಾಡ್ತೀವಿ? ಎಲ್ಲ ಮಾಡ್ತೇನೆ. ಅಂದ್ರೆ ನಿಮ್ಗೆ ಸಾಧಾರಣ ಈಗ ನೀವೊಂದು ಎಲ್ಲರೂ ಒಂದು ಗೌರವಿಸುವಂತ ಸ್ಥಾನದಲ್ಲಿ ಇರುವಂತದ್ದು. ಹೌದೌದು. ಅಂತದ್ರಲ್ಲಿ ಈ ಕೆಲಸ ಮಾಡಿದ್ರೆ ಕೀಳರಿಮೆ ಅಥವಾ ಇದು ಸಣ್ಣದು ಅನ್ನುವಂಥದ್ದು ಏನಿಲ್ಲ? ಅಂತದ್ದು ನನಗೆ ಇಷ್ಟ ಬಂದ. ನಾನು ಹೇಳಿದೆ, ನಾನು ಸುಳ್ಯದಲ್ಲಿ ಇದ್ದೆಲ್ಲ, ಅಲ್ಲಿ ಮಕ್ಕಳೆಲ್ಲ ಟೀಚರ್ಸ್ ಅದೇ ನೋಡಿ ಅವರಿಗೆ ಒಂದು ಪ್ರೇರಣೆ ಆಗಿದೆ. ಹಲವು ಮಂದಿ ಅಲ್ಲಿಂದ ಮೀನು ಕೊಂಡೋಗಿ ಸಾಕ್ತಾ ಇದ್ರು, ಅಕ್ವೇರಿಯಂ ಮೀನು, ನಮ್ದು ಏನು ಫ್ಯಾನ್ಸಿ ಗಪ್ಪೀಸ್ ಎಲ್ಲ, ಮತ್ತೆ ಅದೇ ರೀತಿ ಬೇರೆ ಬೇರೆ ತಳಿಯ ಮೀನಿತ್ತು. ಅದೇ ರೀತಿ ಕೆಲವರೆಲ್ಲ ಮೊಲವನ್ನು ಕೊಂಡೋಗಿ ಸಾಕ್ಲಿಕ್ಕೆ ಶುರು ಮಾಡಿದ್ರು, ಮರಿ ಕೊಂಡೋಗಿ ಸಾಕ್ಲಿಕ್ಕೆ ಶುರು ಮಾಡಿದ್ರು. ಕೆಲವರಿಗೆಲ್ಲ ಭಯ ಇರ್ತದೆ ಹಾವು ಬರ್ತಂತ. ನಿಜವಾಗ್ಲಿ ಅದಕ್ಕಂತಲೇ ಹುಡುಕಿಕೊಂಡು ಹಾವು ಬರುವುದಿಲ್ಲ. ಆ ಪರಿಸರದಲ್ಲಿ ಬಂದಂತಹ ಹಾವು ಎಲ್ಲಿ ಅದು ಪರಿಮಳಕ್ಕೆ ಅದಕ್ಕೆ ಆಗಿ ಬರಬಹುದು, ಆ ಏರಿಯಾದಲ್ಲಿ ಬಂದದ್ದು, ಅದು ಇಲ್ಲಿಗೆಲ್ಲ ಬಂದವಂತ. ಆದ್ರೆ ಅದು ಕಾಡಿಂದ ಅದಕ್ಕೆ ಆಗಿ ಹುಡುಕಿಕೊಂಡು ಬರುವಂತದ್ದು ನನ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ಲಿಲ್ಲ, ಸುಳ್ಯದಲ್ಲಿ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಎಷ್ಟು ವರ್ಷ, 4 ವರ್ಷ ಅಲ್ಲಿದ್ದೆ. ಅಲ್ಲ, ಈ ಟರ್ಕಿ ಇದೆ ಯಾವ್ದು? ಇದು ತಮಿಳ್ನಾಡು ಬ್ರೀಡ್ ಸರ್. ಇದು ಎಷ್ಟಿದೆ ಒಟ್ಟು? ಈಗ 7 ಇದೆ. 7 ಇದೆ? ಹೌದು, ಸಣ್ಣ ಮರಿಯಿಂದ ತಂದದ್ದು, ಈಗ ಇಷ್ಟು ದೊಡ್ಡದಾಗಿದೆ. ಮೊಟ್ಟೆ ಏನಾದ್ರು ಇಡ್ತಾ ಇದೆಯಾ? ಇದು ಇಷ್ಟು ಶುರು ಆಗ್ಲಿಲ್ಲ. ಮತ್ತೆ ನಾನು ಇದಕ್ಕೆ, ನೀವು ಆಗ ಕೇಳಿದ್ರಿ ಏನು ಕಡಿಮೆ ಖರ್ಚಲ್ಲಿ ಜಾಸ್ತಿ ಫಲ ಬರ್ಬೇಕಂತ. ಇದಕ್ಕೆ ತಿಂಡಿ ಹಾಕುವಾಗ್ಲೂ ನಾನು ನೋಡಿ ಈಗ ಹುಲ್ಲು ಹಾಕ್ತಾ ಇದ್ದೇನೆ. ಇಲ್ಲದ್ರೆ ನಮ್ಮ ಬಾಳೆ ಗಿಡ ಉಂಟಲ್ಲ, ಗೋಣೆ ಹಾಕಿದಲ್ಲ, ಗೋಣೆ ಹಾಕದ್ದು ಬಾಳೆ ಗಿಡ ಅಂದ್ರೆ ನಮ್ಗೆ ಜಾಸ್ತಿ ಆದದ್ದು ನಾವು ಕಡಿದು ಅಲ್ಲಿ ಬದಿಗೆ ಹಾಕ್ತೇವೆ, ಅದು ತೆಂಗಿನ ಬುಡಕ್ಕೆ ಹಾಕ್ತೇವೆ. ನಾನೇನ್ ಮಾಡ್ತೇನೆ, ಚೆನ್ನಾಗಿ ತುಂಡರಿಸಿ ಸಣ್ಣ ಸಣ್ಣ ಪೀಸ್ ಮಾಡಿ ಅದಕ್ಕೆ ಮತ್ತೆ ನಮ್ಮ ಫೀಡ್ ಸಿಗತ್ತಲ್ಲ, ಅದನ್ನ ಸ್ವಲ್ಪ ಫೀಡ್ ಮಿಕ್ಸ್ ಮಾಡಿ ಇದನ್ನ ಹಾಕ್ತೇನೆ ನಾನು. ಅದನ್ನು ಮಿಶ್ರಿತ ಮಾಡಿದನ್ನು ಅದನ್ನು ತಿಂದು ಇಷ್ಟು ಒಳ್ಳೆ ಬೆಳೆದಿದೆ. ನಾನು ಜಾಸ್ತಿ ಅದಕ್ಕೆ ಭತ್ತ ಅದೆಲ್ಲ ಹಾಕೋದಿಲ್ಲ, ನಮ್ಮ ನೈಸರ್ಗಿಕವಾಗಿ ಏನ್ ಸಿಗ್ತದೆ ಅದನ್ನ ಹಾಕೋದು. ನೋಡಿ ಇಲ್ಲಿ ನೋಡಿ, ಇದನ್ನ ನೋಡಿ, ಅಕ್ಕಿ ಕಾಳಿದೆ, ಅದೇ ರೀತಿ ತರಕಾರಿ ಇದೆ, ಅದೇ ರೀತಿ ಹಿಂಡಿ ಇದೆ ನೋಡಿ, ಫೀಡ್ ಇದೆ. ಹಾಗಾಗಿ ಬಾಳೆ ಗಿಡ ಅಥವಾ ಏನಾದ್ರು ನಮ್ಗೆ ತರಕಾರಿ ಸಿಕ್ಕಿದ್ರೆ ವೇಸ್ಟೇಜ್ ಏನೋ ಸಿಗುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ, ಅದನ್ನ ತಂದಾಕ್ತೇನೆ ನಾನು. ಈ ಗೂಡುಗಳು ಇದು ಯಾವ್ದಕ್ಕೆ ಮಾಡಿದ್ದು? ಇದು ಸಾಯಂಕಾಲ ಬಂದು ಇದರಲ್ಲಿ ಕೂತ್ಕೊಳ್ತದೆ, ಮತ್ತೆ ಹಗಲಿಗೆ ಹೊರಗಿರ್ತದೆ. ಹೌದು, ಈಗ ಊರಿನ ಕೋಳಿಗಳ? ಹೌದು. ಟರ್ಕಿ ಕೂತ್ಕೋತದ? ಅದಕ್ಕೂ ಇದು ಇಲ್ಲಿದೆ ನೋಡಿ, ಎಲ್ಲ ಮೊಟ್ಟೆ ಎಲ್ಲ ಇಟ್ಟಿದೆ. ಸ್ವಲ್ಪ ಹೇಳಿ, ಅದು ಕಟ್ಟಿದ್ದೇನೆ. ಇರ್ಲಿ ನೋಡಿ ಸ್ನೇಹಿತರೆ, ಒರಿಜಿನಲ್ ಆಗಿರುವಂತ ನಾಟಿ ಮೊಟ್ಟೆ ಒಂದು 2 3 4 5 6 7 8 9 10 12 ಇದೆ ಅಲ್ಲ? ಅದರಲ್ಲಿ ಇಟ್ಟಿದ್ದೇನೆ. ಅದರಲ್ಲೂ ಮೊಟ್ಟೆ ಇಡ್ತಿದ್ಯಾ? ಅದರಲ್ಲಿ ಇಲ್ಲ, ಈಗ ಇನ್ನೊಂದು ಜಾಸ್ತಿ ಇಟ್ಟಿದ್ದೇನೆ ಅಷ್ಟೇ. ಇದು ಲೋಕಲ್? ಇದು ಲೋಕಲ್, ಹೌದು. ಈ ಟರ್ಕಿ ಮತ್ತೆ ಇಲ್ಲಿ ಲೋಕಲ್ ಏನು ಗಲಾಟೆ ಆಗಲ್ವಾ? ಇಲ್ಲ, ಅದಕ್ಕೆ ಸಣ್ಣಿಂದ ಒಟ್ಟಿಗೆ ಇದ್ದು ಅಭ್ಯಾಸ ಆಗಿದೆ. ಹಾಗಾಗಿ ಇಲ್ಲಿ ನೋಡಿ, ಇದೆಲ್ಲ ಅದಕ್ಕೆ ಉತ್ತಮ ವಾತಾವರಣ, ಮರ ಗಿಡ, ಮತ್ತೆ ಸ್ವಲ್ಪ ನೆರಳು, ಸ್ವಲ್ಪ ಬಿಸಿಲು, ಮತ್ತೆ ಇಲ್ಲಿ ಹುಲ್ಲು ಬರ್ಲಿಕ್ಕೆ ಅದು ಬಿಡುದಿಲ್ಲ. ಯಾವ್ದು ಹುಲ್ಲು ಬಂದ್ರೆ ಅದೇ ತಿಂತಾ ಇರ್ತದೆ. ಹಾಗಾಗಿ ಅದಕ್ಕೆ ಒಂದು ನಾವೇನು ಕಟ್ಟಿ ಹಾಕಿದಾಗ ಅನುಭವ ಅದಕ್ಕೆ ಆಗುದಿಲ್ಲ. ಅದಕ್ಕೆ ಸ್ವತಂತ್ರವಾಗಿ ಸುತ್ತಾಡ್ಲಿಕ್ಕೆ ಎಲ್ಲ ಸಿಗ್ತದೆ. ಇದರಿಂದ ಏನ್ ಪ್ರಯೋಜನ ಅಂದ್ರೆ, ಗಿಡುಗ ಬಂದಾಗಿರ್ಬೋದು, ಕಾಗೆ ಬಂದಾಗಿರ್ಬೋದು, ಯಾವ್ದು ಬಂದು ಅದು ನಾಯಿ ಅಥವಾ ಬೆಕ್ಕು, ಅದರ ಏನು ಅದಕ್ಕೆ ಏನು ಹೆದರಿಕಿಲ್ಲ, ಭಯ ಇಲ್ಲ, ಅದು ಸ್ವತಂತ್ರವಾಗಿರ್ತದೆ. ಸರಿ, ಏನಂದ್ರೆ ಅದು ಈಗ ಜಾಗದಲ್ಲಿ ಇಲ್ಲಿ ನಾನು ಹುಲ್ಲು ಹಾಕ್ತೇನೆ, ಅದು ತಿಂದು ಏನು ಉಳಿತದೆ ಅದು ಅಲ್ಲಿ ಒಣಗ್ತದೆ. ಮತ್ತೆ ಅದರ ಏನು ಹಿಕ್ಕೆಲ್ಲ ಇದೆ ಅದೆಲ್ಲ ಈಗ ಒಂದು 15 ದಿವಸಕ್ಕೆ ಅಥವಾ ಒಂದು 20 ದಿವಸಕ್ಕೆ ಅಥವಾ ತಿಂಗಳಿಗೆ ಒಮ್ಮೆ ಅದನ್ನು ಶುಚಿ ಮಾಡಿದ್ರೆ ನಮ್ಮ ಏನು ತರಕಾರಿಗೆ ಒಂದು ಉತ್ತಮ ಗೊಬ್ಬರ ಆಗುತ್ತೆ, ಅಥವಾ ನಮ್ಮ ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ಯಾವುದಕ್ಕೂ ಒಂದು ಉತ್ತಮ ಏನು ಗೊಬ್ಬರ ಆಗತ್ತೆ. ಅದೇ ರೀತಿ ನಾನು ಈ ಮರಗಳಿಗೂ ಅದನ್ನ ಸರಿಸಿ ಹಾಕ್ತೇನೆ, ಸ್ವಲ್ಪ ಮಣ್ಣು ಹಾಕ್ತೇನೆ. ಆ ರೀತಿ ಪುನಃ ಅದು ಒಂದು 15 ದಿವಸದಲ್ಲಿ ಅದ್ರಲ್ಲಿ ಸ್ವಲ್ಪ ಗೆದ್ದಲೆಲ್ಲ ಬಂದ್ರೆ ಅದು ತಿಂತದೆ. ಹಾಗಾಗಿ ಅದರಿಂದಲೂ ನಮ್ಗೆ ಪ್ರಯೋಜನ ಉಂಟು. ಹಾಗಾಗಿ ಮತ್ತೆ ಇಲ್ಲಿ ನಿಮ್ಗೆ ಕಾಣ್ತದೆ, ಈ ಮರ ಇದ್ದುದರಿಂದ ನಮ್ಗೆ ಸ್ವಲ್ಪ ಏನು ಪೆಂಡೋಲ್ ತರ ಈ ರೀತಿ ಹಾಕ್ಲಿಕ್ಕೆ ಆಗ್ಲಿಲ್ಲ, ಯಾಕೆ ಮರದ ಮೇಲೆ ಓದಿದ್ರೆ ಈ ರೀತಿ ಉಂಟು ಅದಕ್ಕೆ. ಹಾಗಾಗಿ ಯಾರಿಗೂ ಒಂದು 1/2 ಎಕರೆ ಜಾಗ ಇದ್ರು ಅಥವಾ ಒಂದ್ ಸ್ವಲ್ಪ ಅವರಿಗೆ ಎಷ್ಟು ಅನುಗುಣವಾಗಿ ಜಾಗ ಉಂಟು ಅದಕ್ಕೆ
ಈಗ ಇನ್ನು ನಮ್ಮ ಬಲೆ ಮಾಡಿ ಹಾಸಿದ್ರೆ ಹ್ಮ್. ಅವರಿಗೆ ಚಂದ ಒಂದು ಇಲ್ಲಿ ಸಾಕ್ಲಿಕ್ಕೆ ಕೋಳಿ ಕಡಿಮೆ ಸಾಕಣೆ- ಖರ್ಚಲ್ಲಿ. ಕಡಿಮೆ ಖರ್ಚಲ್ಲಿ ಅಲ್ವಾ? ಇದೇ ರೀತಿಯಲ್ಲಿ ಹ್ಮ್. ಆಡು ಸಾಕುವವರು ಅದನ್ನು ಮಾಡಬಹುದು, ಹ್ಮ್. ಮೇಕೆ ಸಾಕುವವರು ಹೌದು. ಅಥವಾ ಕೋಳಿ ಸಾಕಬಹುದು, ಹ್ಮ್. ಮೊಲವನ್ನು ಈ ರೀತಿ ಮಾಡಿ ಸಾಕಿ ಅದನ್ನು ಒಳಗೆ ಬಿಡಬಹುದು. ಹ್ಮ್ ಹ್ಮ್ ಹ್ಮ್. ಆಗ ಮಾತ್ರ ಈ ತಂತಿಯ ನಲ್ಲಿ ಮಾತ್ರ ಇದು ಇನ್ನು ಕಬ್ಬಿಣದ ಮೆಶ್ ಹಾಕಿದ್ರೆ Correct. ಮೊಲವನ್ನು ಸಾಕ್ಲಿಕ್ಕೆ ಚಂದ ಇದೆ. ನಿಮ್ಗೆ ಇಲ್ಲಿ ಖರ್ಚು ಮಾಡೋದಾದ್ರೆ ಈ ಚರ್ಚನ್ನು ಹೇಗೆ ಆಧುನಿಕ ಕಟ್ಟಿದ್ದೀರಿ ಅದೇ ರೀತಿಯ ಕೊಠಡಿಗಳನ್ನು ಈ ಕೋಳಿಗಳಿಗೆ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಹೌದು ಆದ್ರೆ ನೀವು ಈ ರೀತಿ ಸಿಂಪಲ್ ಅನ್ನು ಮಾಡಬೇಕು ಅಂತ ಯಾಕೆ ಹೊರಟಿದ್ದು? ಸರ್, ನಾನು ಅಂದ್ರೆ ಈ ರೀತಿಯ ಏನು ಕೃಷಿ ಮಾಡುವುದರಿಂದ ಹ್ಮ್. ಬೇರೆಯವ್ರಿಗೆ ನಾನೊಂದು ಪ್ರೇರಣೆ ಆಗ್ಬೇಕು. ಹ್ಮ್. ನಾನು ಇಲ್ಲಿದ್ದು ದೊಡ್ಡದಾಗಿ ಈಗ ಹೈಟೆಕ್ ಒಂದು ನಾನು ಏನು ಕೋಳಿ ಫಾರಂ ಮಾಡಿದ್ರೆ ಅದು ಎಲ್ರು ಮಾಡ್ತಾರೆ, ಅಂದ್ರೆ ಹೌದು. ದುಡ್ಡಿದವ್ರು ಮಾಡ್ತಾರೆ. ಹೌದು. ಅವರು ಏನಂದ್ರೆ ತುಂಬಾ ಜನರನ್ನು ಕೆಲ್ಸಕ್ಕೆ ಇಟ್ಟು ಮತ್ತೆ ಅದ್ ಸಾಕುವಾಗ್ಲೂ ಕೆಲ್ಸಕ್ಕೆ ಇಟ್ಟು ಅದನ್ನು ಏನು ಕಟ್ಟುವಾಗ್ಲೂ ಕೆಲ್ಸಕ್ಕೆ ಜನರನ್ನು ಇಟ್ಟು ಮಾಡ್ತಾರೆ. ಹೌದು. ಅದು ಬೇರೆ ವಿಷಯ. ಹ್ಮ್. ಆದ್ರೆ ನಾವು ಯಾರಿಗೆ ಪ್ರೇರಣೆ ಆಗ್ಬೇಕು? ಹ್ಮ್. ಕೆಲವರಿಗೆ ಒಂದು ಮಧ್ಯಮ ವರ್ಗದವರಿಗೆ ಅಥವಾ ಒಂದು ಬಡ ಜನರಿಗೆ ನಾನು ಪ್ರೇರಣೆ ಆಗ್ಬೇಕು. ಹ್ಮ್. ಹಾಗಾಗಿ ನಾನು ಈ ರೀತಿ ಮಾಡುವುದರಿಂದ ಜನರು ತುಂಬಾ ಇಲ್ಲಿ ತಂಡ ತಂಡವಾಗಿ ಬಂದು ನೋಡ್ತಾ ಇದ್ದಾರೆ, ಹಾ. ಇಲ್ಲಿ ಬಂದು ಹೋಗ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಬೇರೆ ಬೇರೆ ಕೃಷಿ ಆಗಿರ್ಬೋದು, ಜೇನು ಕೃಷಿ ಆಗಿರ್ಬೋದು, ನಾನು ಕಸಿ ಕಟ್ಟಿ ಏನು ನಮ್ಮ ಏನು ಬದನೆ ಎಲ್ಲ ಈ ರೀತಿ ಕಸಿ ಕಟ್ಟಿ ಹ್ಮ್. ಕೃಷಿಯನ್ನು ಮಾಡ್ತಾ ಇದ್ದೇನೆ. ಹ್ಮ್. ಅದನ್ನು ನೋಡ್ಲಿಕ್ಕೆ ಜನರು ಬರ್ತಾರೆ. ಹಾಗಾಗಿ ಇದನ್ನು ಒಂದು ಪ್ರೇರಣೆ ಆಗಿ ತಗೊಂಡು ಹ್ಮ್. ನೋಡಿ, ನಮ್ಮ ಈಗ ಕೆಲವರಿಗೆ ಆಗಿರ್ಬೋದು ಸಣ್ಣ ತೋಟ ಇದೆ, ಹ್ಮ್. ಅದರಿಂದ ಅವರಿಗೆ ಇಳುವರಿ ಬರುವಂತದ್ದು ವರ್ಷಕ್ಕೊಮ್ಮೆ ಅಥವಾ ಅದರಿಂದ ಇನ್ಕಮ್ ಬರುವುದು ವರ್ಷಕ್ಕೊಮ್ಮೆ. ಹ್ಮ್. ಹಾಗಾಗಿ ಅವರಿಗೆ ಈ ರೀತಿ ಮಾಡಿದ್ರೆ ಹ್ಮ್. ಅದೊಂದು ದಿನ ಖರ್ಚಿಗೆ ಅಂತ ಒಂದು ಅವರಿಗೆ ಅನುಕೂಲ ಆಗ್ತದೆ. ಹಾಗಾಗಿ ಈ ರೀತಿ ಮಾಡುವುದರಿಂದ ಹಾ. ಇನ್ನು ಸುಲಭ ರೀತಿಯಲ್ಲಿ ಹ್ಮ್. ಕಡಿಮೆ ವೆಚ್ಚದಲ್ಲಿ ಹ್ಮ್. ಇಂಥದನ್ನೆಲ್ಲ ಕೃಷಿ ಮಾಡಬಹುದು. ಅಲ್ಲ. ಹಾಗಾಗಿ ಇದೊಂದು ನಾನೊಂದು ಬೇರೆಯವ್ರಿಗೆ ಪ್ರೇರಣೆ ಆಗ್ತದೆ. ಅದೇ ರೀತಿ ಇಲ್ಲಿ ನೋಡಿ ಬಳ್ಳಿ ಬಂದಿದೆ, ಹ್ಮ್. ಅದನ್ನ ನಾನು ತೆಗೆಯುವುದಿಲ್ಲ. ಯಾಕೆಂದ್ರೆ ಇದರ ಮೇಲೆ ಬಂದ್ರೆ ಹ್ಮ್. ಅದಕ್ಕೆ ನೆರಳು ಆಗ್ತದೆ. ಹೌದು. ಅದೇ ರೀತಿ ಅದಕ್ಕೆ ಒಂದು ಏನು ನೆರಳು, ಅದೇ ರೀತಿ ಅದಕ್ಕೆ ನಿಲ್ಲಿಕ್ಕೆ ಒಂದು ಉತ್ತಮ ಜಾಗ ಸಿಗ್ತದೆ. Correct. ಆದ್ದರಿಂದ ಈ ಏನು ಪರಿಸರವನ್ನು ಹೀಗೆ ನಾನು ಕಾಪಾಡಿದ್ದೇನೆ, ರಕ್ಷಿಸಿದ್ದೇನೆ. Correct. ಅದೇ ರೀತಿ ಅದನ್ನು ಕೋಳಿಗಳಿಗೆ ಹಾಕ್ಲಿಕ್ಕೆ ಇನ್ನೊಂದು ನಾನು ಉಪಕರಣವನ್ನು ಮಾಡಿದ್ದೇನೆ, ಹಾ. ಒಂದು ಸಾಧನ. ಅದನ್ನು ಈಗ ನೋಡು, ನಿಮ್ಗೆ ಒಂದು ಕೋಳಿ ತೋರಿಸ್ತೇನೆ. ಅದರ ಕೋಳಿ ಹಾಕ್ಬೇಕು. ಹಾ. ಒಂದು ನಿಮಿಷ, ಯಾವ್ದನ್ನ ಹಿಡಿತೀರಿ? ನಾನು ಟರ್ಕಿಯನ್ನು ಹಿಡಿತೇನೆ. ಅದು ಕಚ್ಚದಿಲ್ವಾ? ಇಲ್ಲ ಇಲ್ಲ, ಕೆಲವು ಮತ್ತೆ ದೊಡ್ಡ ಆದ್ಮೇಲೆ ಕಟ್ತದೆ. ಹೌದಾ? ಟರ್ಕಿ ಇದು ಎಷ್ಟು ಕೊಟ್ಟಿದ್ರಿ ಗಿಡಗೆ? ಇದಕ್ಕೆ ನಾನು 500 ಕೊಟ್ಟಿದ್ದೆ. ಸಣ್ಣ ಸಾಧಾರಣ ಒಂದು 2 ತಿಂಗಳ ಇದು ಮರಿ ಇತ್ತು ಹಾ. ಆ ಸಮಯದಲ್ಲಿ. ಈಗ ಎಷ್ಟು ಬೆಳೆದಿದೆ. ಇದು ಗಂಡು ಹಾ. ನೋಡಿ, ಗಂಡಾದ್ರೆ ಅದಕ್ಕೆ ಕತ್ತಿಗೆ ಈಗ ಇದು ನೇರಳೆ ಬಣ್ಣ ಇರ್ತದೆ. ಹಾ. ಮತ್ತೆ ಸ್ವಲ್ಪ ಸಮಯದಲ್ಲಿ ಅದು ಬೇರೆ ಬೇರೆ ಬಣ್ಣಕ್ಕೆ ಬರ್ತದೆ. ಹೌದು, ಗುಲಾಬಿ ಬಣ್ಣ, ಕೆಂಪು ಬಣ್ಣ, ಹೀಗೆ ಎಲ್ಲ ಇದು ಬಣ್ಣ ಬದಲಾಗ್ತಾ ಇರ್ತದೆ. ಒಂದೇ ಬಣ್ಣ ಇಲ್ಲ. ನೋಡಿ, ಇದನ್ನೀಗ ಹೀಗೆ ಮುಟ್ಟಿದ್ರೆ ಅಲ್ಲಿ ಕೆಂಪಿದ್ದು ನೋಡಿ ಅಲ್ಲಿ ನೇರಳೆಗೆ ಹೋಗ್ತದೆ. ಹೌದು, ಇಲ್ಲ ನಾವು ಬಿಟ್ರೆ ಅದು ಬೇರೆ ಬಣ್ಣ ಬರ್ತದೆ. ಮತ್ತೆ ಅದು ಅಲ್ಲ, ಈಗ ಆದ್ರೆ ಎಷ್ಟು ರೇಟ್ ಇರ್ಬೋದು ಇದಕ್ಕೆ? ಇದಕ್ಕೆ ಒಂದು ಸಾಧಾರಣ ಒಂದು 900,000 ರೂಪಾಯಿ ಈಗ ಇರ್ಬೋದು. ಈಗಿರ್ಬೋದು. ಹೌದು, ಇನ್ನು ಬೆಳೀತಾ ಬರುವಾಗ ಜಾಸ್ತಿ ಆಗುತ್ತೆ. ಅಲ್ಲ, ನೋಡು, ಅದನ್ನ ಅದಕ್ಕೆ ಹಾಕುವ. ನೋಡಿ ಸ್ನೇಹಿತರೆ, ಒಂದು ಹುಲ್ಲನ್ನು ಕ್ಲೀನ್ ಮಾಡೋದಕ್ಕೋಸ್ಕರನೇ ಒಂದು ಸಾಧನವನ್ನು ಮಾಡಿದ್ದಾರೆ. ರಾಡ್ಗಳನ್ನು, ಹಳೆಯ ರೀಪುಗಳನ್ನು ಉಪಯೋಗಿಸಿ. ನೋಡಿ ಇದು. ನೋಡಿ, ಇದ್ರೊಳಗಡೆ ಈ ಟರ್ಕಿಯನ್ನು ಹಾಕಿದ್ರು. ಈ ಟರ್ಕಿನ ಇದ್ರೊಳಗೆ ಹಾಕಿದ್ರೆ ಒಳಗೆ ಯಾಕೆ ಹಾಕಿದ್ರೆ ಸರ್ ನೀವು? ನೋಡಿ, ಈಗ ನೋಡಿ, ನಾನು ಯಾವ ಜಾಗದಲ್ಲಿ ಈಗ ಸ್ವಲ್ಪ ಹುಲ್ಲಾಗಿದೆ ಹಾ. ಹಾಗೆ ಬಿಟ್ರೆ ಅದು ಎಲ್ಲ ಕಡೆ ಹೋಗ್ತದೆ. ನೋಡಿ, ಅದರಲ್ಲಿ ಈಗ ಅದರಲ್ಲಿ ಉಂಟಲ್ಲ, ಹಾ. ಅಲ್ಲಿ ಆ ಹುಲ್ಲನ್ನು ತಿಂದು ಶುಚಿ ಮಾಡ್ತದೆ. ಹಾ. ಅದೇ ನೀವು ಎಲ್ಲಿ ನಿಂತಿದ್ದೀರಿ ಆ ಜಾಗದಲ್ಲಿ ಮುಂಚೆ ಇತ್ತು, ಹಾ. ಅಲ್ಲಿ ನಾನು ಇಟ್ಟಿದ್ದೆ. ಹಾ. ಹಾಗಾಗಿ ಈಗ ಮರ್ಸಲು ಸ್ವಲ್ಪ ನೋಡ್ಲಿಕ್ಕೆ ಶುರು ಮಾಡ್ತದೆ. ಹೌದೌದು, ನೋಡ್ಲಿಕ್ಕೆ ಅಂದ್ರೆ ಅದರ ಸಂಗಡಿಗರಿಗೆ ಇಲ್ಲ. ಕರೆಕ್ಟ್. ಒಂದೇ ಉಂಟು. ಹಾ. ಹಾಗಾಗಿ ಇಲ್ಲದ್ರೆ ಎಲ್ಲ ಜಾಗ ಸ್ವಲ್ಪ ಹೊತ್ತಲ್ಲಿ ಎಲ್ಲ ಕ್ಲೀನ್ ಮಾಡಿ ಬಿಡ್ತದೆ. ಅದೊಂದು ನಾವೇನು ದನ ಕಟ್ಟಿದಾಗೆ ತಿಂತಾ ಇರ್ತದೆ. ಅದಕ್ಕೋಸ್ಕರ ಇದನ್ನ ಸಾಧನ ಮಾಡಿದ್ದಾರೆ. ಹೌದೌದು. ಈಗ ಇಲ್ಲಿ ನಮ್ಮ ಮೊಲ ಸಾಕಾಣಿಕೆ ಇಲ್ಲಿ ನಾನೊಂದು ಪ್ರಯೋಗವನ್ನು ಮಾಡಿದ್ದೇನೆ. ಹಾ. ಹೌದು, ಈಗ ಇದನ್ನು ಪ್ರಾರಂಭದ ಹಂತದಲ್ಲಿ ಇದು. ಹಾ. ಹಾಗಾಗಿ ಈಗ ಒಂದು 2 ತಿಂಗಳು ಆಯ್ತಷ್ಟೇ ಇಲ್ಲಿ ನಾನು ತಂದು. ಮುಂಚೆ ನನ್ನ ಹತ್ರ ನಾನು ಹೇಳಿದೆ ತುಂಬಾ ಇತ್ತು. ಹಾ. ಹೌದು, ಇಲ್ಲಿ ನಾನು ಪ್ರಾರಂಭವನ್ನು ಮಾಡಿದ್ದೇನೆ. ಹಾಗೆ ಇಲ್ಲಿ ಬಂದ ಮೇಲೆ ನನ್ನ ಮೊಲದ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ, ಮರಿ ಇಟ್ಟಿದೆ. ಈಗ ಯಾವ ವೆರೈಟಿಯ ಮೊಲ ಇದು? ವೆರೈಟಿ ಅಂದ್ರೆ ಇದು ನಮ್ಮ ಲೋಕಲ್ ವೆರೈಟಿ. ಹೌದೌದು, ಇದು ನಾವು ಹೈಬ್ರಿಡ್ ಏನು ತರ್ಲಿಲ್ಲ. ಮತ್ತೆ ಮರಿಯಾಗಿ ಆಯ್ತಾ? ಹೌದೌದು, ಇದೆಲ್ಲ ಇವುಗಳು ಮರಿ ಇಲ್ಲಿ. ಇವುಗಳು ಇದ್ರ ಮರಿಗಳ ಹೌದು. ಎಷ್ಟಿದೆ ಇವಾಗ? ಈಗ ಒಂದು 15 ಇದೆ. 15 ಇದೆ. ಮರಿ ಇತ್ತಲ್ಲ ಸಣ್ಣದು? ಹೌದು, ಇದು 1 ವಾರದ ಮರಿ. ಈಗ ಅದನ್ನ ಹೇಗೆ ನೀವು ಸಂರಕ್ಷಣೆ ಮಾಡೋದು? ಇದು ಮರಿ ಇಟ್ಟ ತಕ್ಷಣ ನಾವು ಹೀಗೆ ಬಟ್ಟೆ ಸಣ್ಣ ಒಂದು ಬುಟ್ಟಿಯಲ್ಲಿ ಹಾಕಿ, ಸಣ್ಣ ಒಂದು ಬುಟ್ಟಿಯಲ್ಲಿ ಹಾಕಿ ಮರಿಗಳನ್ನ ಇಟ್ಟು ಒಳಗಿಡುವಂತದ್ದು. ಮತ್ತೆ ಪ್ರತಿದಿನ ಬೆಳಿಗ್ಗೆ
ಇಲ್ಲಿ ಹಾಲು ಉಣಿಸ್ಲಿಕ್ಕೆ ಇಲ್ಲಿ ಓ ತಾಯಿ ಹತ್ರ ತಾಯಿ ಹತ್ರ ಬಿಡ್ತೇವೆ ಅಲ್ಲ. ಹೌದೌದು. ಈಗ ಈ ಮರಿಯನ್ನು ಹೌದು. ಬೇರೆ ಯಾವ್ದೋ ತಾಯಿ ಹತ್ರ ತಗೊಂಡು ಹೋದ್ರೆ ಹೇಗೆ ಆಗ್ತದೆ? ಇಲ್ಲ ಅದು ಸ್ವೀಕರಿಸುದಿಲ್ಲ. ಹೌದಾ? ಕೆಲವು ಕಷ್ಟದೆ, ಹಾ. ಕೆಲವು ಸುಮ್ನೆ ಇರ್ತದೆ. ಹೌದೌದು. ಹಾಲು ಕೊಡೋದಿಲ್ಲ ಅದು? ಹಾಲು ಕೊಡುದಿಲ್ಲ. ಇಲ್ಲ ಇಲ್ಲ. ತೋರಿಸಿ ನೋಡು. ನೋಡಿ ಸ್ನೇಹಿತರೆ, ಎಷ್ಟು ಸಣ್ಣದಾಗಿರುವಂತ ಮೊಲದ ಮರಿ ನೋಡಿ. ಇದಕ್ಕಿಂತ ಸಣ್ಣದಿರ್ತದಂತಲ್ಲ? ಹೌದೌದು, ತುಂಬಾ ಸಣ್ಣ ಬೆರಳಿನಷ್ಟು ಇರ್ತದೆ. ಹೌದೌದು. ಅದಕ್ಕೆ ಕ್ಲೀನ್ ಇದೆ ಅಲ್ಲ? ಹೌದು. ಕ್ಲೀನ್ ಈಗ ಮಾಡಿಟ್ಟಿದ್ರಿ ಮಾಡಿ ನೀವು ಮಾತ್ರ ಅಲ್ಲ? ಹೌದು. ನಿಮ್ಗೆ ಇದೊಂದು ಸೆಟ್ ಆಗಿದೆ ಹೌದು, ಅಲ್ಲ? ಇದು ಮುಂಚಿನ ಈ ನನಗೆ- ಪ್ರಾಣಿಗಳದ್ದೆಲ್ಲ- ಹೌದೌದು, ನನ್ನ ಜೀವನ ಅಂತಲೇ ಅದು ಆಗಿದೆ. ಅಲ್ಲ? ಅದು ಇಲ್ಲದಿದ್ರೆ ನನ್ಗೆ ಸ್ವಲ್ಪ ಏನು ಹಾ. ನನ್ನ ಜೀವನದಲ್ಲಿ ಏನು ನಾನು ಕಳೆದು ಬಿಟ್ಟ ಹಾಗೆ. ಕರೆಕ್ಟ್ ಅಲ್ಲ? ಹೌದೌದು, ಮುಂಚಿನಿಂದ ಅಂದ್ರೆ ಇದ್ದು. ಅದು ಕೆಲವರಿಗೆ ಅದು ಹಿಡಿದಾಗೆ ಹೌದು ನಿಮ್ಗೆ ಅದು ಹಿಡಿಸಿದೆ ಅದು. ಹೌದು. ಅದರಿಂದಾಗಿ ಇದಾಗಿ ಅದ್ರ ಮತ್ತೆ- ಗೊಬ್ಬರಗಳೆಲ್ಲ ಅದೇ ಸರ್, ಈಗ ನಾನೆಲ್ಲ ಇದಕ್ಕೆಲ್ಲ ಮೆಶ್ ಹಾಕಿದ್ದೇನೆ, ಇಂಥದ್ದೇ ಎಲ್ಲ ಮೆಶ್ ಹಾಕಿದ್ದೇನೆ. ಹಾ. ಅದನ್ನ ಏನದು ವೇಸ್ಟೇಜ್ ಇದೆ ಅದೆಲ್ಲ ಕೆಳಗೆ ಬೀಳ್ತದೆ. ಹಾ. ಮತ್ತೆ ಉತ್ತಮ ಒಂದು ಗೊಬ್ಬರ ಹ್ಮ್. ನೋಡಿ. ಅದರ ಗೊಬ್ಬರದಲ್ಲಿ ವಿವಿಧ ಇದು ಗೊಬ್ಬರ ಇದೆಯಲ್ಲ, ನಮ್ಮ ಹೌದು. ಮೊಲದ ಗೊಬ್ಬರ ಸಿಗತ್ತೆ, ಆಡಿನ ಗೊಬ್ಬರ ಸಿಗತ್ತೆ. ಹ್ಮ್. ಇದೆಲ್ಲ ಈ ಏನು ಮೊಲದ ಗೊಬ್ಬರ ಮತ್ತು ಆಡಿನ ಗೊಬ್ಬರ ನಮ್ಮ ಗುಲಾಬಿ ಗಿಡ ಮತ್ತು ನಮ್ಮ ಇದಕ್ಕೆ ಏನು ಹೂವಿನ ತೋಟಕ್ಕೆ ಹೇಳಿದ ಗೊಬ್ಬರ ಇದು. ಅಲ್ಲ? ಹೌದೌದು. ಮತ್ತೆ ಹಟ್ಟಿ ಗೊಬ್ಬರ ಎಲ್ಲ ನಮ್ಮ ಈಗ ತೋಟಕ್ಕೆ ಒಳ್ಳೇದು. ಕರೆಕ್ಟ್. ಅಂದ್ರೆ ಅಡಿಕೆ ಮರಗಳಿಗೆ ಅದಕ್ಕೆ ಆಡಿನ ಗೊಬ್ಬರ ಒಳ್ಳೇದು. ಆದ್ರೆ ಇದು ಏನು ನಮ್ಮ ಮೊಲದ ಗೊಬ್ಬರ ನಮ್ಮ ತರಕಾರಿ ಮತ್ತು ಇದಕ್ಕೆ ಹೇಳಿದ ಗೊಬ್ಬರ. ಅಲ್ಲ? ಹೌದೌದು, ತುಂಬಾ ಉಪಯುಕ್ತ. ಹಾಗಾಗಿ ನನ್ನ ಇಲ್ಲಿ ತರಕಾರಿ ಏನು ಬೆಳೆಸಿದ್ದೇನೆ ಅದಕ್ಕೆ ಈಗ ನನ್ನ ಈಗ ಬೇರೆಯ ಇಲ್ಲಿ ಗೊಬ್ಬರದ ಏನು ಉತ್ಪಾದನೆ ಇಲ್ಲ. ಹಾ. ಬರೀ ನಮ್ಮ ಏನು ಮೊಲದ ಗೊಬ್ಬರ ಸಿಗತ್ತೆ, ಮತ್ತೆ ಕೋಳಿ ಗೊಬ್ಬರ ಅಪರೂಪ ಸ್ವಲ್ಪ ಸಿಗತ್ತೆ. ಸರ್, ಎಷ್ಟು ವರ್ಷದಿಂದ ಧರ್ಮಗುರುಗಳ ಕೆಲಸ ಮಾಡ್ತೀರಿ? ಸರ್, ನಾನು 2015ರಲ್ಲಿ ನನ್ನ ಗುರು ದೀಕ್ಷೆ ಆಯ್ತು. ಹಾ. 15ರಿಂದ 25 10 ವರ್ಷ, ಈಗ 11ನೇ ವರ್ಷದಲ್ಲಿ ಇದ್ದೇನೆ ನನಗೆ. ಹೌದು. ಈ ಗುರುದೀಕ್ಷೆ ಆದ್ಮೇಲೆ ನಿಮ್ಗೆ ಶಿಕ್ಷಣ ಎಲ್ಲ ಎಲ್ಲಿ ಇರ್ತದೆ ನಿಮ್ಮ ಧರ್ಮದ ಬಗ್ಗೆ? ಅಂದ್ರೆ ನಮ್ಮ ಗುರು ದೀಕ್ಷೆ ಮುಂಚೆ ನಮ್ಗೆ ಒಂದು 8 ವರ್ಷದ ನಮ್ಗೆ ಶಿಕ್ಷಣ ಇರುತ್ತೆ. ಹಾ. ಹೌದು. ನಮ್ಗೆ ಗುರುಗಳ ಆಗ್ಲಿಕ್ಕೆ ವಿದ್ಯಾ ಕೇಂದ್ರ ಇದೆ, ಜಪ್ಪು ಮಂಗಳೂರಲ್ಲಿ ಇದೆ. ಅಲ್ಲಿ ನಮ್ಗೆ 8 ವರ್ಷದ ತರಬೇತಿ ಸಿಗ್ತದೆ. ಅಲ್ಲಿ ನಮ್ಗೆ ಆಗಿರ್ಬಹುದು ನಮ್ಮ ಬೈಬಲ್ ಗ್ರಂಥದ ಬಗ್ಗೆ ಮತ್ತೆ ತತ್ವಶಾಸ್ತ್ರದ ಬಗ್ಗೆ 2 ಹಂತದಲ್ಲಿ ನಮ್ಗೆ ಸಿಗತ್ತೆ. ಅದೇ ರೀತಿ ಮಧ್ಯದಲ್ಲಿ ಚರ್ಚಿನಲ್ಲಿ 1 ವರ್ಷ ನಮ್ಗೆ ಇದ್ದು ಅಲ್ಲಿ ಜನರ ಜೊತೆ ಏನು ನಾವು ಬೆರೆತು ಮಿಂಗಲ್ ಆಗಿ ಸ್ವಲ್ಪ ಒಂದು ಅವಕಾಶ ಸಿಗತ್ತೆ. ಹಾಗಾಗಿ ಮತ್ತೆ ಅದಾದ್ಮೇಲೆ ನಾವು ಚರ್ಚಿಗೆ, ನಮ್ಮ ಗುರು ದೀಕ್ಷೆ ಆದ್ಮೇಲೆ ಸಂಪೂರ್ಣವಾಗಿ ನಮ್ಮ ವಿದ್ಯಾಭ್ಯಾಸದಿಂದ ನಾವು ಚರ್ಚಿಗೆ ಹೋಗ್ತೇವೆ. ನಾವು ಏನೆಲ್ಲ ಕಲಿತೇವೆ ಸ್ವಲ್ಪ ನಮ್ಮ ಏನು ನಮ್ಮ ಗುರುಗಳಾಗಿ ಏನು ನಾವು ಧಾರ್ಮಿಕವಾಗಿ ನಾವು ಏನು ಆಚರಣೆ ಮಾಡ್ಲಿಕ್ಕೆ ಉಂಟು ಅದೆಲ್ಲ ಜನರ ಜೊತೆ ಇದ್ದು ನಾವು ಅದ ಮಾಡ್ತೇವೆ, ಪೂಜೆಯನ್ನು. ಹೌದು. ಎಲ್ಲ ಧರ್ಮ ಗುರುಗಳಿಗೂ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ 2010 ನಂತರ ಸೋಷಿಯಲ್ ಮೀಡಿಯಾ ಯುಗೋಸ್ಕರ ಆಯ್ತು. ಹೌದು. ಅಲ್ಲಿವರೆಗೆ ನಾವೇನ್ ಹೇಳ್ತಿದ್ವಿ ಅದು ಮಾತ್ರ ನಡೀತಾ ಇತ್ತು. ಆದ್ರೆ ಇವತ್ತು ಮೊಬೈಲ್ ಇದ್ರೆ ಸಾಕು, ಇಡೀ ವರ್ಲ್ಡ್ ಜನರಿಗೆ ಕಾಣ್ತದೆ. ಹೌದು. ಅದಾದ್ಮೇಲೆ ಎಲ್ಲ ಧರ್ಮಗಳು ಆ ರೀತಿ ಒಂದು ಧಾರ್ಮಿಕ ಪ್ರಜ್ಞೆಯ ಕೊರತೆಯನ್ನು ಎದುರಿಸ್ತಿದೆ. ಹೌದು. ಅಂತದ್ರಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಮಧ್ಯದಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ನೀವು ಕೆಲಸ ಮಾಡ್ತಿರೋ, ಹೌದು, ಅವರನ್ನು ಈ ಸೋಷಿಯಲ್ ಮೀಡಿಯಾದ ಆರ್ಭಟದ ಮಧ್ಯದಲ್ಲೂ ಕೂಡ ಧಾರ್ಮಿಕತೆಯಲ್ಲಿ ತೊಡಗಿಸ್ಲಿಕ್ಕೆ ಏನೇನು ಪ್ರಯತ್ನಗಳು ನೀವು ಮಾಡ್ತೀರಿ? ಹೌದು. ನಮ್ಗೆ ನಾನು ಇಲ್ಲಿಯ ಬಗ್ಗೆ ಮಾತಾಡುತ್ತದೆ, ನಮ್ಗೆ ಒಂದು 87 ಕುಟುಂಬಗಳಿವೆ ಇಲ್ಲಿ. ಸಾಧಾರಣ 395 ಜನರಿರುವ ಚರ್ಚ್ ಇದು, ಸಣ್ಣ ಚರ್ಚ್ ಇದು. ಹಾಗಾಗಿ ನಮ್ಗೆ ಇಲ್ಲಿ ಜನರ ಜೊತೆ ಸಂವಹನ ಮಾಡ್ಲಿಕ್ಕೆ, ಅವರ ಜೊತೆ ಬೆರೆತು ಬಾಳ್ಲಿಕ್ಕೆ ನಮ್ಗೆ ಸುಲಭ ಇಲ್ಲ. ಹೌದು. ನಮಗೆ ಮಂಗಳೂರಿಗೆಲ್ಲ ಹೋದ 2000 ಕುಟುಂಬಗಳು ಅಥವಾ 1500 ಕುಟುಂಬಗಳು, 1000 ಇಲ್ಲಿ ಇದ್ರೆ ಸ್ವಲ್ಪ ಬೆರೀಲಿಕ್ಕೆ ಸ್ವಲ್ಪ ಎಷ್ಟು ಅವಕಾಶ ಕಡಿಮೆ. ಯಾಕಂದ್ರೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ, ಜನರು ಜಾಸ್ತಿ ಇದ್ದಾರೆ. ಅದು ಇಲ್ಲಿ ಆ ರೀತಿ ಅಲ್ಲ. ಹಾಗಾಗಿ ನನ್ಗೆ ಈ ಪರಿಸರವನ್ನು ಈ ರೀತಿ ಇಟ್ಟು ಜನರ ಜೊತೆ ಬೆರೀಲಿಕ್ಕೆ, ಜನರ ಜೊತೆ ಸಂವಹನ ಮಾಡ್ಲಿಕ್ಕೆ, ಮತ್ತೆ ಅವರು ಇಲ್ಲಿ ಬಂದಾಗ ಅವರಿಗೆ ಯಾವ ಎಲ್ಲ ಏನು ಆಸಕ್ತಿ ಇದೆ ಅದ್ರ ನನ್ಗೆ ಪ್ರೇರಣೆ ಆಗ್ಲಿಕ್ಕೆ ಒಂದು ಸುಲಭ ಅವಕಾಶ. ಧಾರ್ಮಿಕತೆಯಲ್ಲಿಯೂ ಹೋಗ್ಬಹುದು, ಮತ್ತೆ ಇಲ್ಲಿ ಪ್ರಕೃತಿಯಲ್ಲಿಯೂ ಬೆರೆತು ಬಾಳ್ಲಿಕ್ಕೆ ಉತ್ತಮ ಅವಕಾಶ ಸಿಗ್ತದೆ. ಹಾಗಾಗಿ ಮತ್ತೆ ನೀವು ಹೇಳಿದ್ರಿ ಏನು ಇದು ಏನು ನಮ್ಮ ಮಾಧ್ಯಮದ ಬಗ್ಗೆ. ಹೌದು. ಈಗ ಮೀಡಿಯಾ ಎಲ್ಲ ಬಂದು ಈಗ ತುಂಬಾ ರೀತಿಯಲ್ಲಿ ಜನರಿಗೆ ಒಳಿತು ಉಂಟು, ಕೆಡುಕು ಉಂಟು. ಒಳಿತು ತುಂಬಾ ಇದೆ. ಯಾಕಂದ್ರೆ ಜನರಿಗೆ ನಾವು ಈಗ ಪರಿಚಯ ಮಾಡ್ಲಿಕ್ಕೂ ಒಳ್ಳೆಯದು, ನಾವು ಏನು ಮಾಡ್ತಾ ಇದ್ದೇವೆ ಅದನ್ನು ಉತ್ತಮ ರೀತಿಯಲ್ಲಿ ಅವರಿಗೆ ಕೊಡ್ಲಿಕ್ಕೂ ಆಗ್ತದೆ, ಅವರಿಗೂ ಆಸಕ್ತಿ ತೋರಿಸ್ಲಿಕ್ಕೆ ಮತ್ತೆ ಆಸಕ್ತಿ ಬೆಳೆಸ್ಲಿಕ್ಕೆ ಅವರಿಗೆ ಅವಕಾಶ ಸಿಗ್ತದೆ. ಮತ್ತೆ ಕೆಡುಕು ಇದೆ, ಯಾಕಂದ್ರೆ ಕೆಲವರೆಲ್ಲ ಈಗ ನಾವು ಯಾಕೆ ಹೋಗ್ಬೇಕು, ಧಾರ್ಮಿಕ ಆಚರಣೆ ಯಾಕೆ ಮಾಡ್ಬೇಕು, ನಮ್ಗೆ ಮೊಬೈಲ್ ಅಲ್ಲಿ ಸಿಗ್ತದಲ್ಲ ಹಾಗಾಗಿ ಮೊಬೈಲಲ್ಲೂ ಆಗಲ್ಲ. ಆಚೆಯಿಂದ ನಾವು ಹೋಗಿ ಅಲ್ಲೇ ಹೋಗಿ ನಾವು ಆಚರಣೆ ಮಾಡ್ಲಿಕ್ಕೂ ಅವಕಾಶ ಅವರಿಗೆ ಕಡಿತಗೊಳಿಸಿದಾಗೆ ಆಗ್ತದೆ. ಹಾಗಾಗಿ ಅದೊಂದು ಸವಾಲಿದೆ. ಅದನ್ನ ನಾವು ಅವರಿಗೆ ಇನ್ ಪರ್ಸನ್ ಅವರಿಗೆ ಬಂದು ಆಚರಣೆ ಮಾಡ್ಲಿಕ್ಕೆ ನಾವು ಪ್ರೇರಣೆ ಕೊಡ್ತಾ ಇದ್ದೇವೆ. ಹೌದು.
ಸ್ನೇಹಿತರೆ, ಮೊನ್ನೆ ಅನಿಲ್ ಫಾದರ್ ಅವರ ವಿಡಿಯೋ ನಾನು ಮಾಡಿದಾಗ ಅದನ್ನು ನೋಡಿ ನಮ್ಮ ವಲೇರಿಯನ್ ಸರ್ ಅವರು, ನೀವು ನೋಡಿದಿರಿ, ತುಂಬಾ ಕಡೆಯಲ್ಲಿ ನಮ್ಮ ಹಲವಾರು ವಿಡಿಯೋಗಳೆಲ್ಲರೂ ಬಂದಿದ್ದಾರೆ, ತುಂಬಾ ಕೃಷಿಯ ಮಾಹಿತಿಯನ್ನು ಕೊಡ್ತಾರೆ. ಅವರು ನಮಗೆ ಹೇಳಿದ್ರು, ನಮ್ದೊಬ್ರು ಫಾದರ್ ತುಂಬಾ ಸೂಪರ್ ಆಗಿ ಕೃಷಿ ಮಾಡ್ತಾರೆ ಅಂತ ಹೇಳಿದ್ರು. ಹಾಗೆ ಅವರನ್ನು ಭೇಟಿ ಮಾಡಿಕೊಟ್ರಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಪರವಾಗಿಲ್ಲ. ಒಳ್ಳೆ ವಿಚಾರಗಳನ್ನ ಸ್ಪ್ರೆಡ್ ಮಾಡೋದು ಕೂಡ ಒಂದು ಸಮಾಜ ಸೇವೆ ನಾನು ಅನ್ಕೊಳ್ತೇನೆ ಸರ್. ಯಾಕಂದ್ರೆ ಜನರ ಸಮಾಜ ಸಹಜವಾಗಿರ್ಬೇಕು, ಒಂದು ದಾರಿ ತಪ್ಪಬಾರ್ದು ಅಂತ ಹೇಳಿದ್ರೆ ದಿನಾ ಒಳ್ಳೆ ವಿಚಾರ ಸ್ಪ್ರೆಡ್ ಆಗ್ತಿರ್ಬೇಕು. ಸರಿ ಸರಿ. ನಾವು ಸಜ್ಜನರು ಒಳಗೆ ಕೂತ್ರೆ ಕೆಟ್ಟ ವಿಚಾರ ಸ್ಪ್ರೆಡ್ ಆಗ್ತಿರ್ತದೆ. ಯಾರೋ ತಲೆ ಹೊಡೆದ, ಜಾತಿ ಹೊಡೆದಾಡ್ಕೊಂಡ್ರು, ಕಮ್ಯುನಲ್ ಗಲಾಟೆಗಳಾಯ್ತು, ಯಾರೋ ಭ್ರಷ್ಟಾಚಾರ ಮಾಡಿದ್ರು, ಇದೆಲ್ಲ ಆಗ್ತದೆ. ಅಂಥದ್ರಲ್ಲಿ ಇವರು ಧಾರ್ಮಿಕದ ಒಟ್ಟಿಗೆ ಒಂದು ಕಾಯಕ ಅಂದ್ರೆ ಕೃಷಿ ಬದುಕು, ಪ್ರತಿಯೊಬ್ಬ ಧರ್ಮದವನಿಗೆ ಕೂಡ ಬದುಕುದು ವೆರಿ ಇಂಪಾರ್ಟೆಂಟ್. ಸರಿ. ಅದಕ್ಕೆ ಬೇಕಾದ ಆರ್ಥಿಕ ವ್ಯವಸ್ಥೆಗಳು, ಕೃಷಿ, ಅದನ್ನೆಲ್ಲ ಕ್ಲೀನ್ ಆಗಿ ಜನರಿಗೆ ಎಜುಕೇಟ್ ಮಾಡುವಂಥದ್ದು, ಯಂಗ್ ಹಿರಿಯರು ಮಾಡುವಂಥದ್ದು ದೊಡ್ಡ ವಿಷಯ ಅಲ್ಲ. ನಾನು ಹೇಳ್ತೀನಿ, ಯಂಗ್ ಜನರೇಷನ್ ಅಲ್ಲಿ ಈಗ ಅನಿಲ್ ಸರ್ ಆಗಿರ್ಬೋದು, ಇವರೆಲ್ಲ ಅದ್ಭುತವಾಗಿ ಮಾಡ್ತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇದನ್ನು ನೋಡೋಣ? ನನ್ಗೆ ಇವರನ್ನು ನೋಡುವಾಗ ನಮ್ಮ ಯೇಸು ಕ್ರಿಸ್ತರ ತಂದೆ ಮರಿಯಮ್ಮರ ಪತಿ ಸಂತ ಜೋಸೆಫರ ನೆನಪಾಗ್ತದೆ. ಅವರೊಬ್ಬ ಬಡಗಿಯಾಗಿ ಜೀವಿಸಿದವರು. ನಮ್ಮ ಈ 40 ದಿನಗಳು ಲೆಂಟನ್ ಅಂತ ಹೇಳ್ತಾರೆ, ಪ್ರಾಯಶ್ಚಿತ್ತದ ದಿನಗಳು. ಈ ದಿನಗಳಲ್ಲಿ ನಾವು ಇಲ್ಲಿ ಬಂದದ್ದು ನಿಜವಾಗಿ ನಮಗೆ ಒಂದು ಬಹಳ, ನಮ್ಗೆ ಒಂದು ಇದು ಭಕ್ತಿಯ ಒಂದು ವಿಷಯ. ಯಾಕೆಂದ್ರೆ ಸಂತ ಜೋಸೆಫರು ಏನು ಮಾಡ್ತಾ ಇದ್ದಾರೆ ಎಲ್ಲ ಇವರು ಇಲ್ಲಿ ಮಾಡಿ ತೋರಿಸಿದ್ದಾರೆ. ಮತ್ತೆ ಧರ್ಮಗುರುಗಳಾಗಿ ಇವರು ನಮ್ಗೆ ಒಂದು ಮಾದರಿ. ಯಾಕೆಂದ್ರೆ ನಾವು ಪ್ರಥಮವಾಗಿ ಇಂಥವರನ್ನು ನೋಡುವುದು. ಇವರು ಏನು ಸಮಾಜಕ್ಕಾಗಿ ಮಾಡಿ ತೋರಿಸ್ತಾರೆ, ಹೇಗೆ ಪ್ರೇರಣೆ ಆಗ್ತಾರೆ ಅಂತೇಳಿ. ಇವರು ವಕೀಲರು ಕೂಡ. ಇವರು ನನ್ಗೆ ಕೆಲವು ವಿಷಯಗಳು ಇವತ್ತೇ ಗೊತ್ತಾದದ್ದು. ಮತ್ತೆ ಮೆಜಿಷಿಯನ್, ಜಾದುಗಾರ. ಮೊನ್ನೆ ಜಾದು ಪ್ರದರ್ಶನಕ್ಕೆ ಮಣಿಪಾಲಿಗೆ ಪ್ರದರ್ಶನ ಕೊಡ್ಲಿಕ್ಕೆ ಹೋಗಿದ್ದಾರೆ. ಅಂದ್ರೆ ಇವರು ಜಾದುಗಾರ, ಕಾನೂನುಗಾರ, ಕೃಷಿಗಾರ, ಮತ್ತೆ ಪ್ರಾಣಿ ಸಾಕಾಣಿಕೆದಾರ, ಮತ್ತೆ ನಮ್ಮ ಧಾರ್ಮಿಕ, ಪ್ರಥಮವಾಗಿ ಅವರು ಧರ್ಮಗುರುಗಳಾಗಿ ನಮ್ಮ ಧಾರ್ಮಿಕ ಒಂದು ಆಸಕ್ತಿಯನ್ನು ಜನರಲ್ಲಿ ಬೆಳೆಸಿ ಅವರನ್ನು ಉಳಿಸುವಂತದ್ದು ನಿಜವಾಗಿ ನನಗೆ ಬಹಳ ಅಭಿಮಾನ. ಮತ್ತೆ ನನಗೆ ಕೂಡ ನನ್ನ ಜೀವನದಲ್ಲಿ ಧರ್ಮಗುರುಗಳ ಸಂಪರ್ಕ ಬಹಳ ಜೋರುಂಟು. ನಾನು ಕೂಡ ಕೆಲಸ ಮಾಡಿದವನು ಧಾರ್ಮಿಕ ಕೇಂದ್ರದಲ್ಲಿ. ನನ್ಗೆ ಇಂಥವರು ನೋಡುವಾಗ ಇನ್ನು ಮುಂದಕ್ಕೆ ಇವರೊಟ್ಟಿಗೆ ನನ್ಗೇನಾದ್ರು ಮಾಡುವ ಅಂತೇಳಿ ಒಂದು ಪ್ರೇರಣೆ ಇವತ್ತು ನನಗೆ ಬಂದಿದೆ. ಮತ್ತೆ ನೀವು ಕೂಡ ಬಂದದ್ದು, ಮತ್ತೆ ಇವರ ಬಗ್ಗೆ ಸಂದರ್ಶನ ತಗೊಂಡದ್ದು, ಮತ್ತೆ ನಂದು ಕೂಡ ತುಂಬಾ ವಿಡಿಯೋ ಮಾಡಿ ನಾನು ಲಕ್ಷಾಂತರ ಜನರಿಗೆ ಪರಿಚಯಸ್ಥನಾಗಿ ಮಾಡಿದ್ದು ಕೂಡ ಇದೆ. ಅದರಿಂದ ನಿಮ್ಮೊಟ್ಟಿಗೆ ಮತ್ತು ಫಾದರ್ ಪೌಲ್ ಸೆಬಾಸ್ಟಿಯನ್ ಡಿಸೋಜಾ ಇವರೊಟ್ಟಿಗೆ ಈ ದಿನ ನನಗೆ ಬಹಳ ಒಂದು ಅತ್ಯಮೂಲ್ಯ ಅಂತ ನಾನು ಭಾವಿಸ್ತೇನೆ. ತುಂಬಾ ಅನ್ವೇಷಣೆಗಳನ್ನು ರೈತರೆಲ್ಲರೂ ಕೂಡ ಮಾಡ್ತಿರ್ತಾರೆ. ಆದ್ರೆ ಹೊರ ಜಗತ್ತಿಗೆ ತೋರಿಸುವಾಗ ಏನೋ ಒಂದು ಮುಜುಗರ ಇರ್ತದೆ. ಯಾಕಂದ್ರೆ ತುಂಬಾ ಜನ ಗೊತ್ತಿರೋರು ಇದ್ದಾರೆ, ಅಂತರ ಮಧ್ಯದಲ್ಲಿ ನಂದೇನಿದು ಅನ್ನುವಂಥದ್ದು. ಆದ್ರೆ ಈ ಸಣ್ಣ ವಿಷಯಗಳೇ ಎಲ್ಲಾ ಕಡೆ ಜನರಿಗೆ ಸ್ಪ್ರೆಡ್ ಆಗಿ ದೊಡ್ಡ ವಿಷಯಗಳಾಗುವಂಥದ್ದು. ಯಾವುದೇ ಯೂನಿವರ್ಸಿಟಿಯಿಂದ ಕೃಷಿ ಸಬ್ಜೆಕ್ಟ್ಗಳು ಬರೋದಿಲ್ಲ. ರೈತನಿಲ್ಲ ಯೂನಿವರ್ಸಿಟಿಗೆ ಹೋಗುತ್ತೆ. ಯೂನಿವರ್ಸಿಟಿಯಲ್ಲಿ ಪುಸ್ತಕ ಆಗಿ ಮತ್ತೆ ಪುನಃ ರೈತನ ಹತ್ರ ಬರ್ತದೆ. ಆದ್ರೆ ಬೇಸ್ ಅದಕ್ಕೆ ರೈತ. ಆ ಕಾರಣಕ್ಕೋಸ್ಕರ ಒಂದು ಕೃಷಿಯ ಹೊಸ ವಿಷಯಗಳು ಇದನ್ನು ನಾನು ಹುಡುಕ್ತಿದ್ದೆ. ಈ ರೀತಿ ಇಷ್ಟು ಸಿಂಪಲ್ ಆಗಿರೋದು, ಇದಕ್ಕಿಂತ ಸಿಂಪಲ್ ಕೋಳಿ ಕೃಷಿಯನ್ನು ಮಾಡ್ಲಿಕ್ಕೆ ಯಾರು ಸಾಧ್ಯ ಇಲ್ಲ ಅಂತ ಒಂದು ಅದ್ಭುತವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸರ್, ಮಾರ್ಗದರ್ಶನ ಮಾಡಿದ್ರಿ. ನಮ್ಮ ಚಾನಲ್ ಕಡೆ ನಿಮಗೆ ಧನ್ಯವಾದಗಳು. ಅಂದ್ರೆ ನೀವು ಹಲವು ರೀತಿಯ ಕೃಷಿ ಬೆಳೆಸುವಂತದ್ದೆಲ್ಲ ಪ್ರೇರಣೆ ಆಗಿದ್ದೀರಿ. ಈ ಸಮಗ್ರ ಸಹಜ ಕೃಷಿ ಮೂಲಕ ಎಲ್ಲರಿಗೂ ನೀವು ಈ ಸಮಾಜಕ್ಕೆ ತೋರಿಸ್ತಾ ಇದ್ದೀರಿ. ಇಲ್ಲಿ ನೀವು ಬಂದದ್ದು ನಮ್ಗೆ ಸಂತೋಷ ಆಗಿದೆ. ಯಾಕಂದ್ರೆ ನಂದು ಏನಾದ್ರು ಮಾಡಿದ್ರೆ ನಾನೊಂದು ಸ್ಟೇಟಸ್ ಅಲ್ಲಿ ಹಾಕುವಂಥದ್ದು ಅಥವಾ ನಾವು ಫ್ರೆಂಡ್ಸ್ ಅಲ್ಲಿ ತೋರಿಸುವಂಥದ್ದು ಸ್ವಲ್ಪ ಜನರಿಗೆ ಈ ಏನು ಇದರ ಬಗ್ಗೆ ಅವರಿಗೆ ತಿಳುವಳಿಕೆ ಸಿಗುತ್ತೆ. ಮತ್ತೆ ಅವರಿಗೆ ಒಂದು ಒಂದು ಆಲೋಚನೆ ಮಾಡಿ ಸಣ್ಣದಲ್ಲಿ ನಾವು ಏನು ಮಾಡ್ಬೋದು. ಸಣ್ಣ ಜಾಗ 5 ಸೆನ್ಸ್ ಜಾಗ ಇದ್ರೂ ಒಂದು ಬದಿಯಲ್ಲಿ ನಮ್ಗೆ ಈ ರೀತಿಯ ಒಂದು ನೆಟ್ಟನ್ನು ಅಳವಡಿಸಿ ನಾವೆಲ್ಲ ಏನು ಮಾಡ್ಬೋದು. 4 ಕೋಳಿನ ಒಂದು 10 ಕೋಳಿ ನಮ್ಮ ನಾಟಿ ಕೋಳಿ ಮಾಡ್ಬೋದು, ಅದು ಮೊಲ ಸಾಕಣೆ ಮಾಡ್ಬೋದು ಅಂತ ಕೆಲವರಿಗೆಲ್ಲ ಹೆದರಿಕೆ ಇರುತ್ತೆ. ಇದು ಮಾಡಿದ್ರೆ ನಮ್ಗೆ ಅದರಿಂದ ಏನು ದುಷ್ಪರಿಣಾಮ ಆಗಿರ್ಬೋದು, ಹಾವು ಬರುವಂಥದ್ದು ಅದೆಲ್ಲ ಬರುವಂಥದ್ದು. ಅದಕ್ಕೆಲ್ಲ ನಾವು ಅಂದ್ರೆ ಎಲ್ಲ ಕೃಷಿ ಮಾಡುವಾಗ, ಕೃಷಿ ಬೆಳೆಸುವಾಗ, ಮತ್ತೆ ನಮ್ಮ ಪ್ರಾಣಿ ಪಕ್ಷಿ ಸಾಕುವಾಗ ಅದೆಲ್ಲ ಇದ್ದದ್ದೇ. ಆದ್ರೆ ನಾವು ಅದರಿಂದ ಯಾವ ರೀತಿಯಲ್ಲಿ ಪ್ರೇರಣೆ ಆಗಿ ಸಮಾಜಕ್ಕೆ ಏನು ಕೊಡುಗೆ ಕೊಡಬಹುದು ಅದನ್ನೆಲ್ಲ ನಾವು ಕೊಟ್ರೆ ಮಾತ್ರ ಬೇರೆಯವ್ರಿಗೆ ಒಂದು ಪ್ರೇರಣೆ ಉದಾಹರಣೆ ಆಗ್ತದೆ. ಹಾಗಾಗಿ ನಾನು ಒಂದು ಕರೆಯನ್ನು ಕೊಡ್ತೇನೆ ನಮ್ಮ ಯುವ ಜನರಿಗೂ. ನೀವು ಕೆಲಸ ಮಾಡಿ, ಯಾವುದೊಂದು ಕಂಪನಿಯಲ್ಲಿ, IT ಯಲ್ಲಿ ಯಾವುದಲ್ಲಿ ಮಾಡಿ, ಆದ್ರೆ ಸಾಯಂಕಾಲ ಅಥವಾ ಬೆಳಿಗ್ಗೆ ಏನು ಸ್ವಲ್ಪ ಸಮಯವನ್ನು ಇದ್ರೆ ಇದಕ್ಕೆ ಒಂದು ವೇಳೆ ಮಾತ್ರ ನಾವು ಹೋಗುತ್ತೆ. ನಾನೀಗ ನೋಡಿ ಕೋಳಿ ಸಾಕ್ತಾ ಇದ್ದೇನೆ, ನಾನಿಲ್ಲಿ ಮೊಲ ಸಾಕ್ತಾ ಇದ್ದೇನೆ. ನನಗೆ ತುಂಬಾ ಕೆಲಸ ಒತ್ತಡ ಇದೆ. ನಮ್ಮ ಚರ್ಚಿನಲ್ಲೂ ಇದೆ. ನಾನು ಸ್ವಲ್ಪ ಕೋರ್ಟಿಗೆ ಎಲ್ಲ ಹೋಗಿ ಆ ಕೆಲಸ ಮಾಡ್ತೇನೆ. ಹಾಗಾಗಿ ನನಗೆ ಅದನ್ನು ಕೆಲಸ ಮಾಡುವಾಗ್ಲೂ ಇದಕ್ಕೆ ಸಮ ಇಲ್ಲ ಅಂತ ಆಗ್ಲಿಲ್ಲ.
ನಾನು ಹೇಳಿದೆ, ನಾನು ಸುಳ್ಯದಲ್ಲಿರುವಾಗ ತುಂಬಾ ರೀತಿಯ ವಿವಿಧ ನಮೂನೆಯ ಪ್ರಾಣಿ ಪಕ್ಷಿಯನ್ನು ಸಾಕ್ತಾ ಇದ್ದೆ, ಮೀನು ಸಾಕ್ತಾ ಇದ್ದೆ. ನಾನು LLB ಮಾಡ್ತೇನೆ. ಆ ಕಾಲೇಜಲ್ಲಿ ನಾನು ಉತ್ತಮ ರೀತಿಯಲ್ಲಿ ಫಲಿತಾಂಶ ಪಡೆದು ನಾನು ಹೊರಗೆ ಬಂದಿದ್ದೇನೆ. ಇದನ್ನು ಸಾಕಿ ನಾನೇನು ದಡ್ಡ ಆಗ್ಲಿಲ್ಲ, ಇದನ್ನು ಸಾಕಿ ನನ್ನ ಶಿಕ್ಷಣದಲ್ಲಿ ನಾನು ಕೊರತೆಯನ್ನು ತೋರಿಸ್ಲಿಲ್ಲ. ಹಾಗಾಗಿ ಎಲ್ಲರಿಗೊಂದು ಪ್ರೇರಣೆ ಆಗ್ಬೇಕು. ನಮ್ಗೆ ಆಸಕ್ತಿ ಇದ್ರೆ ನಾವು ಯಾವುದನ್ನು ಸಾಧಿಸಿ ತೋರಿಸಬಹುದು ಅಂತ ನಾವು ಸಮಾಜಕ್ಕೆ ಒಂದು ತೋರಿಸಿಕೊಡ್ಬಹುದು. ಮತ್ತೆ ಇದರಿಂದ ನಮ್ಮ ಬೆಳವಣಿಗೆಯೂ ಆಗುತ್ತೆ, ನಮ್ಮ ಏನು ಆರೋಗ್ಯದಲ್ಲಿಯೂ ಉತ್ತಮ. ಯಾಕಂದ್ರೆ ಮನಸ್ಸಿಗೆ ಶಾಂತಿ ಸಮಾಧಾನ ಇದ್ರೆ ನಾವು ಏನನ್ನು ಮಾಡಿ ತೋರಿಸಬಹುದು. ಹಾಗಾಗಿ ಸರ್, ಇದರಿಂದ ನಾನು ಸಮಾಜಕ್ಕೆ ಒಂದು ಹೇಳಲಿಕ್ಕೆ ಬಯಸ್ತೇನೆ, ನಮ್ಗೆ ಏನು ಆಸಕ್ತಿ ಇದ್ರೆ ನಾವು ಯಾವುದನ್ನು ಸಾಧಿಸಿ ತೋರಿಸಬಹುದು. ಹಾಗಾಗಿ ಇಲ್ಲಿಗೆ ಬಂದು ನಮ್ಮ ಚರ್ಚಿನ ಪರಿಚಯ, ಅದೇ ರೀತಿ ನನ್ನ ಕೃಷಿಯ ಬಗ್ಗೆ ಪರಿಚಯ ಮಾಡಿಕೊಟ್ಟ ಸಂಪೂರ್ಣ ಸಹಜ ಕೃಷಿ ಶ್ರೀ ಶಿವಪ್ರಸಾದ್ ತಮಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶ್ರೀಯುತ ವಲೇರಿಯನ್ ರೊಡ್ರಿಗಸ್ ತಮಗೂ ನಮ್ಮ ಶಿವಪ್ರಸಾದ್ ಸರ್ ಅನ್ನು ಇಲ್ಲಿಗೆ ಪರಿಚಯ ಮಾಡಿ ಇಲ್ಲಿಗೆ ಬಂದಿದ್ದಕ್ಕೆ ತಮಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲರೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿ ಮತ್ತು ಇನ್ನೂ ಜಾಸ್ತಿ ಕೃಷಿಯ ಬಗ್ಗೆ ಅನುಭವವನ್ನು ಪಡೆಯಿರಿ ಅಂತ ನಾನು ಹೇಳ್ತಾ ಇದ್ದೇನೆ. ಧನ್ಯವಾದ.